ಋಷ್ಯಶೃಂಗೇಶ್ವರ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿ ಪ್ರಸಿದ್ಧಿ ಪಡೆದಿದ್ದು, ಇದರ ಸ್ಥಳ ಪುರಾಣವು ಭಾರತೀಯ ಋಷಿ ಪರಂಪರೆ, ದೇವಾನುಗ್ರಹ, ತಪಸ್ಸಿನ ಮಹಿಮೆ, ಧರ್ಮದ ಶಕ್ತಿ ಹಾಗೂ ಲೋಕ ಕಲ್ಯಾಣದ ಉದ್ದೇಶವನ್ನು ಒಳಗೊಂಡಿರುವ ಅತ್ಯಂತ ಪಾವನವಾದ ಕಥೆಯನ್ನು ಹೊಂದಿದೆ. ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ಸುಂದರ ಪ್ರಕೃತಿ ಮಡಿಲಿನಲ್ಲಿ ನೆಲೆಗೊಂಡಿರುವ ಈ ಕ್ಷೇತ್ರವು ಋಷ್ಯಶೃಂಗ ಮಹರ್ಷಿಗಳ ದಿವ್ಯ ತಪೋಭೂಮಿಯಾಗಿ ಸತ್ಸಂತಾನ ಪ್ರಾಪ್ತಿ, ಉತ್ತಮ ಮಳೆ, ಸಮೃದ್ಧಿ ಹಾಗೂ ಮನೋಭಿಲಾಷೆಗಳ ಈಡೇರಿಕೆಗಾಗಿ ಭಕ್ತರು ಶ್ರದ್ಧೆಯಿಂದ ಭೇಟಿ ನೀಡುವ ಮಹತ್ವದ ಕ್ಷೇತ್ರವಾಗಿದೆ. ಈ ಕ್ಷೇತ್ರದ ಮಹಿಮೆಯ ಮೂಲವು ಋಷ್ಯಶೃಂಗ ಮಹರ್ಷಿಗಳ ಜನನ ಮತ್ತು ಅವರ ಅಪೂರ್ವ ತಪೋಶಕ್ತಿಗೆ ಸಂಬಂಧಿಸಿದೆ. ಪುರಾಣಗಳ ಪ್ರಕಾರ ಋಷ್ಯಶೃಂಗರ ತಂದೆಯಾದ ವಿಭಾಂಡಕ ಮಹರ್ಷಿಗಳು ಕಶ್ಯಪ ಬ್ರಾಹ್ಮಣ ವಂಶದಲ್ಲಿ ಜನಿಸಿದ ಮಹಾನ್ ತಪಸ್ವಿಗಳಾಗಿದ್ದರು. ಬಾಲ್ಯದಿಂದಲೇ ವೇದಾಧ್ಯಯನ, ಧರ್ಮಾಚರಣೆ ಹಾಗೂ ಬ್ರಹ್ಮಚರ್ಯ ವ್ರತದಲ್ಲಿ ನಿರತರಾಗಿದ್ದ ವಿಭಾಂಡಕರು ಲೋಕದ ಭೌತಿಕ ಸುಖಗಳಿಂದ ದೂರವಿದ್ದು ಪರಮೇಶ್ವರನ ಸಾಕ್ಷಾತ್ಕಾರಕ್ಕಾಗಿ ಘೋರ ತಪಸ್ಸನ್ನು ಕೈಗೊಂಡರು. ತಮ್ಮ ತಂದೆಯ ಮಾರ್ಗದರ್ಶನ ಮತ್ತು ಆಶಯದಂತೆ ಶಿವನ ಪರಮ ಅನುಗ್ರಹವನ್ನು ಪಡೆಯಬೇಕೆಂಬ ಸಂಕಲ್ಪದಿಂದ ಅವರು ಸಾವಿರಾರು ವರ್ಷಗಳ ಕಾಲ ನಿರಂತರ ಧ್ಯಾನ, ಜಪ, ಉಪವಾಸ ಮತ್ತು ಕಠಿಣ ತಪೋನಿಷ್ಠೆಯನ್ನು ಆಚರಿಸಿದರು. ಅವರ ತಪಸ್ಸಿನ ತೀವ್ರತೆ ಎಷ್ಟಿತ್ತೆಂದರೆ ಅವರ ದೇಹದಿಂದ ಹೊರಹೊಮ್ಮಿದ ತಪೋಜ್ವಾಲೆಯು ಅಗ್ನಿಯಂತೆ ಉರಿದು 3 ಲೋಕಗಳಲ್ಲಿಯೂ ತನ್ನ ಪ್ರಭಾವವನ್ನು ಬೀರುವಂತಾಯಿತು. ವಿಭಾಂಡಕರ ಮಹಾತಪಸ್ಸಿನಿಂದ ಉಂಟಾದ ಈ ಅಪಾರ ತೇಜಸ್ಸಿನಿಂದ ದೇವಲೋಕದಲ್ಲಿಯೂ ಆತಂಕ ಉಂಟಾಯಿತು. ಏಕೆಂದರೆ ಒಬ್ಬ ಮಹಾತಪಸ್ವಿಯ ತಪಶಕ್ತಿ ಅಪಾರವಾದಾಗ ಅದು ಸೃಷ್ಟಿಯ ಸಮತೋಲನದ ಮೇಲೆಯೂ ಪರಿಣಾಮ ಬೀರುವ ಸಾಧ್ಯತೆಯಿರುತ್ತದೆ ಎಂಬ ಭಾವದಿಂದ ದೇವತೆಗಳು ಅವರ ತಪಸ್ಸನ್ನು ಸ್ವಲ್ಪಮಟ್ಟಿಗೆ ಶಮನಗೊಳಿಸುವ ಉಪಾಯವನ್ನು ಯೋಚಿಸಿದರು. ಈ ಸಂದರ್ಭದಲ್ಲಿ ದೇವೇಂದ್ರನ ಸಲಹೆಯಂತೆ ಅಪ್ಸರೆಯರನ್ನು ಭೂಲೋಕಕ್ಕೆ ಕಳುಹಿಸಿ ವಿಭಾಂಡಕರ ಏಕಾಗ್ರ ತಪಸ್ಸಿಗೆ ಅಡ್ಡಿಯಾಗುವಂತೆ ಪ್ರಯತ್ನಿಸಲಾಯಿತು. ಆದರೆ ವಿಭಾಂಡಕರು ತಪಸ್ಸು ಮಾಡುತ್ತಿದ್ದ ಪರ್ವತ ಪ್ರದೇಶವು ಅತ್ಯಂತ ದುರ್ಗಮವಾಗಿದ್ದು, ಸಾಮಾನ್ಯವಾಗಿ ಯಾರಿಗೂ ಅಲ್ಲಿಗೆ ತಲುಪಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅಪ್ಸರೆಯರು ತುಂಗಾ ನದಿಯ ತೀರ ಪ್ರದೇಶದಲ್ಲಿ ನೆಲೆಸಿ ಸೂಕ್ತ ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಒಂದು ದಿನ ವಿಭಾಂಡಕ ಮಹರ್ಷಿಗಳು ತಮ್ಮ ನಿತ್ಯ ವಿಧಿಯಂತೆ ತುಂಗಾ ನದಿಗೆ ಸ್ನಾನಕ್ಕಾಗಿ ಆಗಮಿಸಿದರು. ಆ ಸಮಯದಲ್ಲಿ ಅಪ್ಸರೆಯರು ಜಲಕ್ರೀಡೆಯಾಡುತ್ತಾ ಮಹರ್ಷಿಗಳ ಮನಸ್ಸಿನಲ್ಲಿ ಚಂಚಲತೆಯನ್ನು ಉಂಟುಮಾಡಲು ಪ್ರಯತ್ನಿಸಿದರು. ದೀರ್ಘಕಾಲದ ತಪಸ್ಸಿನಿಂದ ಇಂದ್ರಿಯಗಳನ್ನು ಜಯಿಸಿದ್ದರು. ದೈವಲೀಲೆಯ ಭಾಗವಾಗಿ ಕ್ಷಣ ಮಾತ್ರಕ್ಕೆ ಅವರ ಮನಸ್ಸಿನಲ್ಲಿ ಚಂಚಲತೆ ಉಂಟಾಯಿತು. ಆ ಕ್ಷಣಿಕ ಘಟನೆಗೆ ಕಾರಣವಾಗಿ ಅವರ ತಪೋಬಲದಿಂದ ಕೂಡಿದ ಜೀವಶಕ್ತಿ ನದಿಯ ನೀರಿನಲ್ಲಿ ಸೇರಿತು. ದೇವರ ಸಂಕಲ್ಪದಂತೆ ಅಪ್ಸರೆಯರ ಕಾರ್ಯ ಪೂರ್ಣಗೊಂಡ ನಂತರ ಅವರು ಸ್ವರ್ಗಲೋಕಕ್ಕೆ ಮರಳಿದರು. ಇದೇ ಸಮಯದಲ್ಲಿ ಹಿಂದಿನ ಜನ್ಮದ ಶಾಪದಿಂದ ಜಿಂಕೆಯ ರೂಪವನ್ನು ಪಡೆದಿದ್ದ ಒಂದು ಜಿಂಕೆ ತುಂಗಾ ನದಿಗೆ ನೀರು ಕುಡಿಯಲು ಬಂದಿತು. ನದಿಯ ನೀರಿನಲ್ಲಿ ಬೆರೆತಿದ್ದ ವಿಭಾಂಡಕರ ತೇಜಸ್ಸನ್ನು ಅದು ಸೇವಿಸಿದ ಪರಿಣಾಮವಾಗಿ ದೈವಿಕ ಗರ್ಭವನ್ನು ಧರಿಸಿತು. ಕಾಲಕ್ರಮೇಣ 9 ತಿಂಗಳುಗಳು ಪೂರ್ಣಗೊಂಡ ನಂತರ ಒಂದು ಶುಭ ಪ್ರಾತಃ ಕಾಲದಲ್ಲಿ ತುಂಗಾ ನದಿಯ ತೀರದ ಹಸಿರು ಪೊದೆಗಳ ನಡುವೆ ಆ ಜಿಂಕೆ ಒಂದು ದಿವ್ಯ ತೇಜಸ್ಸಿನಿಂದ ಕೂಡಿದ ಗಂಡು ಮಗುವಿಗೆ ಜನ್ಮ ನೀಡಿತು. ಆ ಮಗುವಿನ ಮುಖದಲ್ಲಿ ಅಪೂರ್ವ ಕಾಂತಿ, ದೇಹದಲ್ಲಿ ಋಷಿ ತೇಜಸ್ಸು ಮತ್ತು ದೈವಿಕ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ತಾಯಿ ಜಿಂಕೆ ತನ್ನ ಪ್ರಾಣಿ ಸಹಜ ಸ್ವಭಾವದಂತೆ ಮಗುವಿಗೆ ಸ್ವಲ್ಪ ಸಮಯ ಆರೈಕೆ ನೀಡಿ ನಂತರ ಅಲ್ಲಿಂದ ತೆರಳಿತು. ಅದೇ ದಿನ ಎಂದಿನಂತೆ ಸ್ನಾನಕ್ಕಾಗಿ ತುಂಗಾ ನದಿಗೆ ಬಂದ ವಿಭಾಂಡಕ ಮಹರ್ಷಿಗಳಿಗೆ ಮಗುವಿನ ಅಳುವ ಶಬ್ದ ಕೇಳಿಸಿತು. ಅವರು ಆ ಧ್ವನಿಯ ದಿಕ್ಕಿನಲ್ಲಿ ತೆರಳಿ ನೋಡಿದಾಗ ಯಾರ ಆಶ್ರಯವೂ ಇಲ್ಲದೆ ಅಳುತ್ತಿದ್ದ ದಿವ್ಯ ಶಿಶುವೊಂದು ಕಾಣಿಸಿತು. ತಮ್ಮ ತ್ರಿಕಾಲ ಜ್ಞಾನದಿಂದ ಆ ಮಗುವಿನ ಜನ್ಮ ರಹಸ್ಯವನ್ನು ಅರಿತ ವಿಭಾಂಡಕರು ಇದು ತಮ್ಮದೇ ವಂಶದ ದೈವಿಕ ಕುಡಿಯೆಂದು ತಿಳಿದು ಸಂತೋಷದಿಂದ ಮಗುವನ್ನು ಆಶ್ರಮಕ್ಕೆ ಕರೆದುಕೊಂಡು ಬಂದು ಸಾಕಲು ಪ್ರಾರಂಭಿಸಿದರು.
ಜಿಂಕೆಯ ಗರ್ಭದಿಂದ ಜನಿಸಿದ ಗುರುತಾಗಿ ಆ ಮಗುವಿನ ತಲೆಯ ಮೇಲೆ ಸಣ್ಣ ಕೊಂಬಿನಂತಹ ಗುರುತು ಇತ್ತು. ಸಂಸ್ಕೃತದಲ್ಲಿ ಕೊಂಬಿಗೆ ಶೃಂಗ ಎಂದು ಕರೆಯುತ್ತಾರೆ ಮತ್ತು ಋಷಿ ವಂಶದಲ್ಲಿ ಜನಿಸಿದ ಕಾರಣ ವಿಭಾಂಡಕರು ಆ ಮಗುವಿಗೆ ಋಷ್ಯಶೃಂಗ ಎಂಬ ಹೆಸರನ್ನು ನೀಡಿದರು. ನಂತರ ವೇದಾಧ್ಯಯನ, ಧಾರ್ಮಿಕ ಸಂಸ್ಕಾರಗಳು, ಉಪನಯನ ಮತ್ತು ಎಲ್ಲ ಋಷಿ ಪರಂಪರೆಯ ಆಚರಣೆಗಳನ್ನು ನೆರವೇರಿಸಿ ಅವರನ್ನು ಮಹಾನ್ ಬ್ರಹ್ಮಜ್ಞಾನಿಯಾಗಿ ರೂಪಿಸಿದರು. ವಿಭಾಂಡಕರು ತಮ್ಮ ಮಗನು ಸ್ತ್ರೀಸಂಗದಿಂದ ದೂರವಿದ್ದು ತಪಸ್ಸಿನ ಶಕ್ತಿಯನ್ನು ಕಾಪಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಅವನನ್ನು ಅತ್ಯಂತ ಜಾಗರೂಕತೆಯಿಂದ ಬೆಳೆಸಿದರು. ಹೊರಜಗತ್ತಿನ ವಿಷಯಗಳಿಂದ ದೂರವಿಟ್ಟು ಆಶ್ರಮ ಜೀವನದಲ್ಲಿಯೇ ಬೆಳೆಸಿದ ಕಾರಣ ಋಷ್ಯಶೃಂಗರಿಗೆ ಸ್ತ್ರೀಯರ ಅಥವಾ ರಾಜಕೀಯ ಜೀವನದ ಯಾವುದೇ ಅನುಭವ ಇರಲಿಲ್ಲ. ಇದೇ ಕಾರಣದಿಂದ ಅವರು ಅಸಾಮಾನ್ಯ ಬ್ರಹ್ಮಚರ್ಯ ಮತ್ತು ತಪೋಬಲವನ್ನು ಹೊಂದಿದ ಮಹರ್ಷಿಯಾಗಿ ಪ್ರಸಿದ್ಧರಾದರು. ಇನ್ನೊಂದೆಡೆ ಅಯೋಧ್ಯೆಯ ಮಹಾರಾಜ ದಶರಥನ ಕಾಲದಲ್ಲಿ ಅಂಗದೇಶವನ್ನು ರೋಮಪಾದ ಎಂಬ ರಾಜನು ಆಳುತ್ತಿದ್ದನು. ದಶರಥನಿಗೆ ಶಾಂತ ಎಂಬ ಪುತ್ರಿ ಇದ್ದಳು. ಕೆಲವು ಜ್ಯೋತಿಷ್ಯ ಕಾರಣಗಳು ಮತ್ತು ರಾಜಕೀಯ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ದಶರಥನು ತನ್ನ ಪುತ್ರಿ ಶಾಂತಾಳನ್ನು ರೋಮಪಾದ ರಾಜನಿಗೆ ದತ್ತು ನೀಡಿದನು. ಶಾಂತಾಳ ಜನ್ಮ ನಕ್ಷತ್ರದ ಪ್ರಭಾವದಿಂದ ಅಂಗದೇಶದಲ್ಲಿ ಭೀಕರ ಬರಗಾಲ ಉಂಟಾಯಿತು ಎಂಬ ನಂಬಿಕೆಯಿದೆ. ಮಳೆಯಿಲ್ಲದೆ ನದಿಗಳು ಬತ್ತಿದವು, ಬೆಳೆಗಳು ನಾಶವಾದವು, ಜನರು ಹಸಿವು ಮತ್ತು ಸಂಕಷ್ಟಕ್ಕೆ ಒಳಗಾದರು. ರಾಜನು ಅನೇಕ ಯಜ್ಞ, ಪೂಜೆ, ಪ್ರಾರ್ಥನೆಗಳನ್ನು ನೆರವೇರಿಸಿದರೂ ಪರಿಸ್ಥಿತಿ ಸುಧಾರಿಸಲಿಲ್ಲ. ಹೀಗೆ 12 ವರ್ಷಗಳ ಕಾಲ ಅಂಗದೇಶವು ಭೀಕರ ಕ್ಷಾಮವನ್ನು ಅನುಭವಿಸಿತು. ಜನರ ದುಃಖವನ್ನು ಕಂಡು ರೋಮಪಾದನು ಪರಿಹಾರಕ್ಕಾಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದಾಗ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಅಲ್ಲಿಗೆ ಆಗಮಿಸಿದರು. ರಾಜನು ಅವರಿಗೆ ಯಥೋಚಿತ ಆತಿಥ್ಯ ನೀಡಿ ತನ್ನ ಸಂಕಷ್ಟವನ್ನು ವಿವರಿಸಿದನು. ಆಗ ನಾರದರು, ನೈಷ್ಠಿಕ ಬ್ರಹ್ಮಚಾರಿ, ಮಹಾತಪಸ್ವಿ ಋಷ್ಯಶೃಂಗ ಮಹರ್ಷಿಗಳ ಪಾದಸ್ಪರ್ಶವಾದರೆ ಈ ಭೂಮಿ ಪಾವನಗೊಂಡು ಮಳೆ ಸುರಿಯುತ್ತದೆ ಎಂದು ತಿಳಿಸಿದರು. ಆದರೆ ಋಷ್ಯಶೃಂಗರು ಸ್ತ್ರೀಮುಖವನ್ನು ಕಂಡಿರದಷ್ಟು ನಿರ್ಲಿಪ್ತ ಜೀವನ ನಡೆಸುತ್ತಿದ್ದುದರಿಂದ ಅವರನ್ನು ಆಶ್ರಮದಿಂದ ಕರೆತರುವುದು ಸುಲಭವಾಗಿರಲಿಲ್ಲ. ರಾಜನು ತನ್ನ ರಾಜ್ಯದ ಸುಂದರ ಗಣಿಕಾ ಸ್ತ್ರೀಯರನ್ನು ವಿಭಾಂಡಕರ ಅನುಪಸ್ಥಿತಿಯಲ್ಲಿ ಶೃಂಗಗಿರಿಯ ಆಶ್ರಮಕ್ಕೆ ಕಳುಹಿಸಿದನು. ಅವರು ವಿವಿಧ ರೀತಿಯ ಮಧುರ ಮಾತುಗಳು, ಸೇವಾಭಾವ ಮತ್ತು ಸ್ನೇಹದ ಮೂಲಕ ಋಷ್ಯಶೃಂಗರ ಮನಸ್ಸನ್ನು ಸೆಳೆದು ಅವರನ್ನು ಅಂಗದೇಶಕ್ಕೆ ಕರೆತಂದರು. ಋಷ್ಯಶೃಂಗರು ಅಂಗದೇಶದ ಗಡಿಯನ್ನು ಪ್ರವೇಶಿಸಿದ ಕ್ಷಣದಲ್ಲೇ ದೈವಾನುಗ್ರಹದಂತೆ ಆಕಾಶದಲ್ಲಿ ಮೋಡಗಳು ಕವಿದು ಭಾರೀ ಮಳೆ ಸುರಿಯತೊಡಗಿತು. ಬರದಿಂದ ನರಳುತ್ತಿದ್ದ ಭೂಮಿ ಮತ್ತೆ ಹಸಿರಿನಿಂದ ಕಂಗೊಳಿಸಿತು. ಜನರ ಜೀವನದಲ್ಲಿ ಸಂತೋಷ ಮರಳಿತು. ಈ ಮಹತ್ಕಾರ್ಯದಿಂದ ಸಂತುಷ್ಟನಾದ ರೋಮಪಾದನು ತನ್ನ ದತ್ತು ಪುತ್ರಿ ಶಾಂತಾಳನ್ನು ಋಷ್ಯಶೃಂಗರಿಗೆ ವಿವಾಹ ಮಾಡಿಕೊಟ್ಟನು. ಶಾಂತ ಮತ್ತು ಋಷ್ಯಶೃಂಗರ ದಾಂಪತ್ಯ ಜೀವನವು ಧರ್ಮ ಮತ್ತು ತಪಸ್ಸಿನ ಆದರ್ಶವಾಗಿ ಪ್ರಸಿದ್ಧವಾಯಿತು. ಮುಂದೆ ಅಯೋಧ್ಯೆಯ ದಶರಥ ಮಹಾರಾಜನಿಗೆ ಪುತ್ರ ಸಂತಾನವಿಲ್ಲದ ಕೊರತೆ ಕಾಡುತ್ತಿತ್ತು. ತನ್ನ ವಂಶದ ಮುಂದುವರಿಕೆಗೆ ಸಂತಾನ ಅಗತ್ಯವೆಂದು ತಿಳಿದ ದಶರಥನು ತನ್ನ ಮಂತ್ರಿ ಸುಮಂತ್ರನ ಸಲಹೆಯಂತೆ ಋಷ್ಯಶೃಂಗ ಮಹರ್ಷಿಗಳನ್ನು ಆಹ್ವಾನಿಸಿದನು. ಮಹರ್ಷಿಗಳ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಮಹಾವೈಭವದಿಂದ ಪುತ್ರಕಾಮೇಷ್ಟಿ ಯಾಗವನ್ನು ನೆರವೇರಿಸಲಾಯಿತು. ಯಾಗದಿಂದ ಸಂತುಷ್ಟನಾದ ಯಜ್ಞೇಶ್ವರನು ದಿವ್ಯ ಪಾಯಸವನ್ನು ನೀಡಿದನು. ದಶರಥನು ಆ ಪಾಯಸವನ್ನು ತನ್ನ ಪತ್ನಿಯರಾದ ಕೌಸಲ್ಯೆ, ಕೈಕೇಯಿ ಮತ್ತು ಸುಮಿತ್ರಿಯರಿಗೆ ನೀಡಿದನು. ಇದರ ಫಲವಾಗಿ ಕೌಸಲ್ಯೆಗೆ ಶ್ರೀರಾಮ, ಕೈಕೇಯಿಗೆ ಭರತ ಮತ್ತು ಸುಮಿತ್ರೆಗೆ ಲಕ್ಷ್ಮಣ ಹಾಗೂ ಶತ್ರುಘ್ನರು ಜನಿಸಿದರು. ಹೀಗೆ ಋಷ್ಯಶೃಂಗ ಮಹರ್ಷಿಗಳ ಯಾಗಶಕ್ತಿಯ ಮೂಲಕ ಶ್ರೀರಾಮಾವತಾರದ ಮಹಾನ್ ಕಾರ್ಯಕ್ಕೆ ನಾಂದಿ ದೊರೆಯಿತು. ಕೆಲವು ಕಾಲ ಅಂಗದೇಶದಲ್ಲಿ ನೆಲೆಸಿದ ನಂತರ ಋಷ್ಯಶೃಂಗರು ಮತ್ತೆ ತಪಸ್ಸಿನ ಜೀವನಕ್ಕೆ ಮರಳುವ ಸಂಕಲ್ಪ ಮಾಡಿದರು. ಪತ್ನಿ ಶಾಂತಿಯೊಂದಿಗೆ ತಮ್ಮ ಪವಿತ್ರ ತಪೋಭೂಮಿಯಾದ ಶೃಂಗಗಿರಿಗೆ ಮರಳಿದರು.
ನಂತರ ತಂದೆ ವಿಭಾಂಡಕ ಮಹರ್ಷಿಗಳು ಪರಮೇಶ್ವರನಲ್ಲಿ ಲೀನರಾದ ವಿಷಯ ತಿಳಿದ ಋಷ್ಯಶೃಂಗರು ದೇವವಾಣಿಯ ಆದೇಶದಂತೆ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಪಶ್ಚಿಮ ಭಾಗದಲ್ಲಿರುವ ನೃಸಿಂಹ ಪರ್ವತದಲ್ಲಿ ನೃಸಿಂಹ ದೇವರನ್ನು ಕುರಿತು ತಪಸ್ಸನ್ನು ಆರಂಭಿಸಿದರು. ಅವರ ಅಚಲ ಭಕ್ತಿ ಮತ್ತು ಘೋರ ತಪಸ್ಸಿಗೆ ಮೆಚ್ಚಿದ ನೃಸಿಂಹ ದೇವರು ಪ್ರತ್ಯಕ್ಷವಾಗಿ ಅವರಿಗೆ ಶಿವಪಂಚಾಕ್ಷರಿ ಮಂತ್ರದ ಉಪದೇಶ ನೀಡಿದರು. ನಂತರ ಪರ್ವತದ ಬುಡದಲ್ಲಿರುವ ಇಂದಿನ ಕಿಗ್ಗಾ ಕ್ಷೇತ್ರದಲ್ಲಿ ಚಂದ್ರಮೌಳೇಶ್ವರನನ್ನು ಆರಾಧಿಸಿ ತಪಸ್ಸು ಮಾಡುವಂತೆ ಆದೇಶಿಸಿದರು. ಅದರಂತೆ ಋಷ್ಯಶೃಂಗರು ಪತ್ನಿ ಶಾಂತಿಯೊಂದಿಗೆ ಕಿಗ್ಗಾ ಪ್ರದೇಶಕ್ಕೆ ಬಂದು ಪರಮಶಿವನ ಧ್ಯಾನದಲ್ಲಿ ನಿರತರಾದರು. ಅವರ ತಪಸ್ಸು ಅತ್ಯಂತ ಶುದ್ಧ, ನಿಷ್ಕಲ್ಮಶ ಮತ್ತು ತ್ರಿಕರಣ ಶುದ್ಧವಾಗಿತ್ತು. ಅವರ ಭಕ್ತಿಗೆ ಪ್ರಸನ್ನನಾದ ಚಂದ್ರಮೌಳೇಶ್ವರನು ಪ್ರತ್ಯಕ್ಷನಾದನು. ದೇವರ ದರ್ಶನದಿಂದ ಅಪಾರ ಆನಂದಗೊಂಡ ಋಷ್ಯಶೃಂಗರು ವರವನ್ನು ಕೇಳುವ ಸಂದರ್ಭದಲ್ಲಿ ಭಾವಪರವಶತೆಯಿಂದ ಮಾತಿನ ವ್ಯತ್ಯಾಸ ಮಾಡಿದರು. ನಾನು ನಿನ್ನಲ್ಲಿ ಐಕ್ಯವಾಗಬೇಕು ಎಂದು ಕೇಳಬೇಕಾಗಿದ್ದ ಅವರು, ನೀನು ನನ್ನಲ್ಲಿ ಐಕ್ಯನಾಗು ಎಂದು ಹೇಳಿದರು ಎಂಬುದು ಸ್ಥಳ ಪುರಾಣದ ನಂಬಿಕೆ. ಭಕ್ತನ ಮಾತನ್ನು ಸತ್ಯಗೊಳಿಸುವ ಪರಮೇಶ್ವರನು ಋಷ್ಯಶೃಂಗರಲ್ಲಿಯೇ ಐಕ್ಯನಾದನು. ಈ ದೈವಿಕ ಘಟನೆಯಿಂದ ಈ ಪ್ರದೇಶಕ್ಕೆ ಕಗ್ಗ ಎಂಬ ಹೆಸರು ಬಂದಿತು. ನಂತರ ಕಾಲಕ್ರಮೇಣ ಅದು ಕಿಗ್ಗಾ ಋಷ್ಯಶೃಂಗಪುರ ಎಂದು ಪ್ರಸಿದ್ಧಿಯಾಯಿತು. ಇಂದಿಗೂ ಶ್ರೀ ಋಷ್ಯಶೃಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಮಳೆಗಾಗಿ, ಉತ್ತಮ ಕೃಷಿ ಸಮೃದ್ಧಿಗಾಗಿ, ಸಂತಾನ ಪ್ರಾಪ್ತಿಗಾಗಿ ಮತ್ತು ಕುಟುಂಬದ ಸುಖ ಶಾಂತಿಗಾಗಿ ಪ್ರಾರ್ಥಿಸುತ್ತಾರೆ. ಋಷ್ಯಶೃಂಗ ಮಹರ್ಷಿಗಳ ತಪಸ್ಸಿನ ಶಕ್ತಿ ಮತ್ತು ಚಂದ್ರಮೌಳೇಶ್ವರನ ದಿವ್ಯ ಸಾನ್ನಿಧ್ಯದಿಂದ ಈ ಕ್ಷೇತ್ರವು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಪ್ರಕೃತಿಯ ಸೌಂದರ್ಯ, ಪುರಾಣದ ಮಹಿಮೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಗಮವಾಗಿರುವ ಕಿಗ್ಗಾ ಕ್ಷೇತ್ರವು ಯುಗಯುಗಾಂತರಗಳಿಂದ ಭಕ್ತರ ನಂಬಿಕೆಯ ಕೇಂದ್ರವಾಗಿ ಉಳಿದು ಬಂದಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.